ರನ್ಯಾ ಕೇಸಲ್ಲಿ ಒಟ್ಟು 4 ತನಿಖಾ ಸಂಸ್ಥೆಗಳಿಂದ ತನಿಖೆಯನ್ನ ನಡೆಸಲಾಗ್ತಾ ಇದೆ ಬೇರೆ ಬೇರೆ ಆಯಾಮಗಳಲ್ಲಿ. ಪ್ರೋಟೋಕಾಲ್ ಉಲ್ಲಂಘನೆ ಕೇಸ್ ಹೊಣೆಯನ್ನ ಸಿಐಡಿಗೆ ವಹಿಸಲಾಗಿದೆ. ಅಂದ್ರೆ ಐಪಿಎಸ್ ರಾಮಚಂದ್ರ ರಾವ್ ಪಾತ್ರದ ಬಗ್ಗೆ ಗೌರವ್ ಗುಪ್ತಾ ನೇತೃತ್ವದಲ್ಲಿ ತನಿಖೆಯನ್ನ ಮಾಡಲಾಗುತ್ತೆ. ಅಕ್ರಮ ಚಿನ್ನ ಕಳ್ಳಸಾಗಣೆ ಕೇಸ್ ತನಿಖೆಯನ್ನ 2 ಸಂಸ್ಥೆಗಳು ಮಾಡ್ತಾ ಇದೆ. ಪ್ರೋಟೋಕಾಲ್ ಅಂತಂದ್ರೆ ಈಕೆ ಏರ್ಪೋರ್ಟಿಗೆ ಬರ್ತಾ ಇದ್ದಂಗೆ ನಮ್ಮ ತಂದೆ ಐಪಿಎಸ್ ಅಧಿಕಾರಿ ಅಂತ ಹೇಳಿ ಎಸ್ಕಾರ್ಟ್ ಮಾಡಲಾಗ್ತಾ ಇತ್ತು. ಪೊಲೀಸರೇ ಈಕೆಯನ್ನ ಎಸ್ಕಾರ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು. ಮತ್ತೆ ಪದೇ ಪದೇ ಏರ್ಪೋರ್ಟಿಗೆ ಬಂದಾಗ ಅಲ್ಲಿ ಕಸ್ಟಮ್ಸ್ ಅಧಿಕಾರಿಗಳ ಜೊತೆಯಲ್ಲಿ ಈಕೆ ಜಗಳ ಮಾಡ್ಕೊಳ್ತಾ ಇದ್ಲು. ಸೊ ಇಂಥದ್ದೆಲ್ಲ ಮಾಹಿತಿಗಳಿತ್ತಲ್ಲ. ಸೊ ಆ ನಿಟ್ಟಲ್ಲಿ ರಾಮಚಂದ್ರ ರಾವ್ ಪಾತ್ರದ ಬಗ್ಗೆ ತನಿಖೆಗೆ ಗೌರವ್ ಗುಪ್ತಾಗೆ ಜವಾಬ್ದಾರಿಯನ್ನ ನೀಡಲಾಗಿದೆ. ಇನ್ನು ಅಕ್ರಮ ಚಿನ್ನ ಕಳ್ಳ ಸಾಗಣೆ ಕೇಸನ್ನ 2 ಸಂಸ್ಥೆಗಳು ತನಿಖೆ ಮಾಡ್ತಾ ಇವೆ. ಡಿಆರ್ಐ ಹಾಗೇನೆ ಸಿಬಿಐನಿಂದ ತನಿಖೆ ಚುರುಕನ್ನ ಪಡ್ಕೊಂಡಿದೆ. ಒಟ್ಟಲ್ಲಿ ಈ ಕೇಸಲ್ಲಿ ಒಂದೇ ಕೇಸಲ್ಲಿ 4 ತನಿಖಾ ಸಂಸ್ಥೆಗಳಿಂದ ತನಿಖೆಯನ್ನ ಮಾಡಲಾಗ್ತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಯಾವ್ಯಾವ ಆಯಾಮದಲ್ಲಿ ಈಗ ಒಂದೇ ಕೇಸ್ನ ತನಿಖೆ ಆಗ್ತಿದೆ, ಯಾರ್ಯಾರ ನೇತೃತ್ವದಲ್ಲಿ? ಏನು ಒಂದು ಪ್ರಕರಣದ ತನಿಖೆಯನ್ನ 4 ಸಂಸ್ಥೆಗಳು ನಡೆಸ್ತಾ ಇರುವಂತದ್ದು ಈ ಒಂದು ಪ್ರಕರಣದ ವಿಶೇಷತೆ ಅಂತ ಹೇಳ್ಬಹುದು, ಅಥವಾ ಇದು ಎಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಅಂತಾನೂ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸನ್ನ ಈಗಾಗಲೇ ಡಿಆರ್ಐ ಮತ್ತೆ ಸಿಬಿಐ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ರೆ, ಮತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿ ಆರೋಪಿಗೆ ಏನು ಹೊರಗಡೆ ಬರೋದಕ್ಕೆ ಒಂದು ಆತಿಥ್ಯವನ್ನು ಕೊಟ್ಟಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಐಡಿ ಅಧಿಕಾರಿಗಳು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಪ್ರಕರಣದಲ್ಲಿ ರಾಮಚಂದ್ರ ರಾವ್ ಹೆಸರೇನು ಕೇಳಿ ಬರ್ತಾ ಇತ್ತು ಅಂದ್ರೆ ರಾಮಚಂದ್ರ ರಾವ್ ಮಗಳೇ ಆರೋಪಿ ಆಗಿರೋದ್ರಿಂದ ಅವರ ಒಂದು ಇನ್ವಾಲ್ವ್ಮೆಂಟ್ ಏನಾದ್ರು ಇದೆಯಾ ಅನ್ನೋದ್ರ ಬಗ್ಗೆ ತನಿಖೆಯನ್ನು ನಡೆಸೋದಕ್ಕೆ ಸರ್ಕಾರ ಏನು ಉನ್ನತ ಮಟ್ಟದ ಅಧಿಕಾರಿ ಒಂದು ನೇತೃತ್ವದೊಂದು ತನಿಖಾ ತಂಡವನ್ನು ಕೂಡ ಈಗ ರಚಿಸಿರುವಂತದ್ದು. ಈ ಒಂದು ತನಿಖೆಯನ್ನ ಗೌರವ್ ಗುಪ್ತಾ ಅವರು ತನಿಖೆಯನ್ನ ಈಗ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು ಉಳಿದಂತೆ ಈ ಒಂದು ಸ್ಮಗ್ಲಿಂಗ್ ಏನಿದೆ, ಈ ಒಂದು ಸ್ಮಗ್ಲಿಂಗ್ ವಿಚಾರವಾಗಿ ಈಗಾಗಲೇ ಡಿಆರ್ಐ ಅಧಿಕಾರಿಗಳು ಮತ್ತೆ ಸಿಬಿಐ ಅಧಿಕಾರಿಗಳು ಕೂಡ ಜಂಟಿಯಾಗಿ ಒಂದು ತನಿಖೆಯನ್ನು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಈ ಒಟ್ಟಾಗಿ ಈ ಒಂದು ಸ್ಮಗ್ಲಿಂಗ್ ಪ್ರಕರಣದ ತನಿಖೆಯನ್ನ 4 ಸಂಸ್ಥೆಗಳು ಬೇರೆ ಬೇರೆ ಆಯಾಮಗಳಲ್ಲಿ ಒಟ್ಟಿಗೆ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಪ್ರತಿಯೊಂದು ತನಿಖಾ ಸಂಸ್ಥೆ ಕೂಡ ಪ್ರತ್ಯೇಕವಾದ ಒಂದು ಆಯಾಮದಲ್ಲಿ ತನಿಖೆಯನ್ನು ಮಾಡಿ ಈ ಒಂದು ಸ್ಮಗ್ಲಿಂಗ್ ನ ಹಿನ್ನೆಲೆ ಮತ್ತೆ ಅದಕ್ಕೆ ಪ್ರೋಟೋಕಾಲ್ ಉಲ್ಲಂಘನೆ ಇರಬಹುದು, ಮತ್ತೆ ಅವರ ಒಂದು ಹಿರಿಯ ಅಧಿಕಾರಿಗಳ ಒಂದು ಯಾವ ರೀತಿ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಶರ್ಮಿತಾ, ಮುನಿ, ಈಗ ವಿಚಾರಣೆ ಸಂದರ್ಭದಲ್ಲಿ ಆಕೆ ಏನು ಮಾಹಿತಿಯನ್ನ ಬಾಯ್ ಬಿಟ್ಟಿಲ್ಲ. ಈಗ ಎವಿಡೆನ್ಸ್ ಆಧಾರದ ಮೇಲೆ ಮತ್ತೆ ಈ ಪ್ರಕರಣದಲ್ಲಿ ಯಾರಿಗೆಲ್ಲ ಲಿಂಕ್ ಇದೆ ಅಂತ ಹುಡುಕ್ತಾ ತನಿಖೆಯನ್ನ ಮಾಡಬೇಕಾಗಿದೆ. ಈಗ ಮತ್ತೆ ಆಕೆಯನ್ನ ಕಸ್ಟಡಿಗೆ ಕೇಳುವಂತ ಚಾನ್ಸಸ್, ತನಿಖೆಗೆ ಒಳಪಡಿಸುವಂತ ಚಾನ್ಸಸ್ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಇದೆಯಾ? ಖಂಡಿತ ಶರ್ಮಿತಾ, ಯಾಕಂದ್ರೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ 3 ದಿನ ಅಷ್ಟೇ ವಿಚಾರಣೆಯನ್ನು ಮಾಡಿದ್ರೆ, ಆದ್ರೆ ಡಿಆರ್ಐ ಅಧಿಕಾರಿಗಳಿಗೆ ಒಬ್ಬ ಆರೋಪಿಯನ್ನ 40 ದಿನ ಕಸ್ಟಡಿಗೆ ಪಡೆಯೋದಕ್ಕೂ ಕೂಡ ಒಂದು ಅವಕಾಶ ಇರುವಂತದ್ದು. ಅದರಿಂದ ಈಗಾಗಲೇ ಕೇವಲ 3 ದಿನ ವಿಚಾರಣೆ ಆಗಿದೆ. ಮುಂದೆ ಏನಾದರೂ ಇದರಲ್ಲಿ ಪ್ರಬಲ ಸಾಕ್ಷಿಗಳು ಮತ್ತೆ ದೊಡ್ಡ ಮಟ್ಟದ ಒಂದು ಸಾಕ್ಷ್ಯಾಧಾರಗಳು ಲಭ್ಯ ಆದಲ್ಲಿ ಪುನಃ ಆಕೆಯನ್ನ ಕಸ್ಟಡಿಗೆ ಪಡೆದು ಆ ಒಂದು ಸಾಕ್ಷಿಗಳನ್ನ ಮುಂದೆ ಇಟ್ಟು ವಿಚಾರಣೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಮತ್ತೆ ಇದೇ ಸಂದರ್ಭದಲ್ಲಿ ಈ ಒಂದು ಪ್ರಕರಣದಲ್ಲಿ ತರುಣ್ ರಾಜ್ ಕೂಡ ಅರೆಸ್ಟ್ ಆಗಿರುವಂತದ್ದು. ಆತ ಕೂಡ ಪ್ರಕರಣದ ಪ್ರಮುಖ ಆರೋಪಿ ಆಗಿರೋದ್ರಿಂದ ಆತ ಏನಾದರೂ ರನ್ಯಾ ರಾವ್ನ ಪಾತ್ರ ಮತ್ತೆ ಸ್ಮಗ್ಲಿಂಗ್ ಯಾವ ರೀತಿ ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ಏನಾದರೂ ಕೆಲವು ಕುತೂಹಲಕಾರಿ ವಿಚಾರಗಳನ್ನ ಬಾಯ್ಬಿಟ್ರೆ ಆ ಒಂದು ಸಂದರ್ಭದಲ್ಲಿ ಪುನಃ ಕಸ್ಟಡಿಗೆ ಪಡೆದು ಇಬ್ಬರನ್ನು ಮುಖಾಮುಖಿ ವಿಚಾರಣೆ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಅದರಿಂದ ಸದ್ಯ ಈಗ 3 ದಿನ ವಿಚಾರಣೆ ಮಾಡಿ ಆಕೆಯನ್ನ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಿರೋದು. ಮುಂದೆ ಏನಾದರೂ ಈ ಒಂದು ಪ್ರಕರಣದಲ್ಲಿ ಆಕೆ ಮೊಬೈಲ್ ನಲ್ಲಿರ್ಬೋದು, ಲ್ಯಾಪ್ಟಾಪ್ ನಲ್ಲಿರ್ಬೋದು, ಅಥವಾ ತರುಣ್ ರಾಜ್ ಕೊಡುವಂತ ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ ಏನಾದರೂ ಪ್ರಬಲವಾಗಿ ಏನಾದರೂ ಹೇಳಿಕೆಗಳು ದಾಖಲಾದ ಬಳಿಕ ಪುನಃ ಆಕೆಯನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ಮತ್ತೆ ಈ ಒಂದು ಪ್ರಕರಣದಲ್ಲಿ ಇನ್ನೂ ಕೆಲವರನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ಮತ್ತೆ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರೋದ್ರಿಂದ ಆ ಪ್ರಕರಣ ಬೆಳೆದಂತೆ ಆಕೆಯ ಮೇಲೆ ಒಂದು ತನಿಖೆ ಬಿಸಿ ಕೂಡ ಇನ್ನೂ ಜಾಸ್ತಿ ಆಗುತ್ತೆ. ಶರ್ಮಿತಾ, ಥ್ಯಾಂಕ್ ಯು ಮುನಿ, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದ